ನಮಸ್ಕಾರ, ನನ್ನ ಹೆಸರು ಚೇತನ್ ಕುಮಾರ್ ಅಂತ. ನಾವು 10-15 ವರ್ಷದಿಂದ ಈ ಥರ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀವಿ. ನಮ್ಮದು ಊರು ಬಂದು ಅರಕನಹಳ್ಳಿ, ಮದ್ದೂರು ತಾಲೂಕು ಹತ್ರ ಬರುತ್ತೆ. ಇದು ನೋಡಿ 8 ಅಡಿ ಕಂಬ. ಈ 8 ಅಡಿ ಕಂಬಕ್ಕೆ 4 ಲೈನ್ ತಂತಿ ಬರುತ್ತೆ ನೋಡಿ. ಪ್ರತಿಯೊಂದು ಟಾಟಾ ಇದು ಪ್ರೆಸೆಂಟ್ ಟಾಟಾ ಹಾಕಿರೋದು. ಇದಕ್ಕೆ 6 ಅಡಿ ಚೈನ್ ಲಿಂಕ್ ಮೆಸ್ ಬರುತ್ತೆ. ಆಮೇಲೆ ಇವು ಪ್ರತಿಯೊಂದು ತಂತಿಗೂ ಲೈಕ್ ಈ ಥರ ತಂತಿಗೆ ಮೆಸ್ಸಿಗೂ ಜಾಯಿಂಟಾಗಿ ಒಂದೊಂದು ಲೈನಿಗೂ 3 ಉಕ್ಕು ಹೊಡಿತೀವಿ. ರೀಸನ್ ಎಲ್ಲ ಬಿಗ ಕುತ್ಕೊಬೇಕಲ್ಲ ಈ ಥರ, ಸೊ ಬಿಗ ಕುತ್ಕೊಳ್ಳಿ ಅಂತೇಳಿ ಉಕ್ಕು ಹೊಡಿತೀವಿ. ಇದು ನೀವು ಯಾವುದೇ ಥರದ ತಂತಿ, ಮೈಕ್ರೋನ್ ಆಗ್ಬೋದು ಇಲ್ಲ ಟಾಟಾ ಆಗ್ಬೋದು, ಯಾವ ತಂತಿ ಕೇಳ್ತಿರೋ ಆ ತಂತಿ ನಾವು ತರಿಸಿ ನೀಟಾಗಿ ಹಾಕ್ಸ್ಕೊಟ್ಟು ನಾವೇ ನಿಂತು ಕೆಲಸ ಮಾಡಿಸ್ಕೊಡ್ತೀವಿ. ಒಂದು ಎಕರೆ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿಬೋದು ಸರ್? ಒಂದು 2 or 3 days ಎಲ್ಲ ಮುಗಿಸ್ಕೊಡ್ತೀವಿ. ತಂತಿ ಬೇಲಿ ಯಾಕೆ ಅವಶ್ಯಕತೆ ಇದೆ ಸರ್? ಈಗ ಎಕ್ಸಾಂಪಲ್ಗೆ, ಈಗ ನೀವೊಂದು ಹೊಲ ತೊಗೊಂಡಿರ್ತೀರ, ಜಮೀನು ತೊಗೊಂಡಿರ್ತೀರ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಬೆಂಗಳೂರಲ್ಲಿ ಇರ್ತೀರ, ಇಲ್ಲೆಲ್ಲ ಹಳ್ಳಿಲಿ ತೊಗೊಂಡಿರ್ತೀರ. ಈಗ ನೀವು ಹೋಗ್ತಾ ಇರೋಕ್ಕಾಗಲ್ಲ. ಅದಕ್ಕಾಗಿ ಒಂದು ಸರಿ ಮೆಸ್ಸಿ ಈ ಥರ ಹಾಕ್ಸ್ಬಿಟ್ರೆ ಅಕ್ಕಪಕ್ಕದವ್ರು ಯಾರು ಒತ್ತುವರಿ ಮಾಡ್ಕೊಂಬರಲ್ಲ. ಇಲ್ಲ ಏನೋ ಒಂದು ತೆಂಗಿನ ಸಸಿ ಹಾಕಿರ್ತೀರಾ, ಇಲ್ಲ ಏನೋ ಒಂದು ಹಾಕಿರ್ತೀರಾ, ಯಾವುದೇ ಥರದ್ದು ಆಡು ಎಮ್ಮೆ ಯಾವುದು ಒಳಗೆ ಬರಲ್ಲ, ಬಂದು ಸಸಿ ಬೆಳೆ ನಾಶ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ಒಂದು ರೀಸನ್ಗೆ ಸೇಫ್ಟಿ ಇರುತ್ತೆ. ಸರ್ ನಮಸ್ತೆ, ನಮ್ಮ ಹೆಸರು ಹನುಮಂತ್ ಅಂತ. ಎಲ್ಲ ಜಿಲ್ಲೆಯಲ್ಲೂ ಕೂಡ, ಹಾವೇರಿ ಆಗ್ಬೋದು, ದಾವಣಗೆರೆ, ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲೂ ಕೂಡ, ಎಲ್ಲ ಕಡೆ ಜಿಲ್ಲೆಯಲ್ಲೂ ಕೂಡ ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ಎಲ್ಲ ಕಡೆಗೂ ಕೆಲಸ ನಡೆಯೋದು. ಇವತ್ತು ಫಸ್ಟ್ ಮದ್ದೂರಲ್ಲಿ ನಾವೇ ಸ್ಟಾರ್ಟಿಂಗ್ ಫಸ್ಟು ಅಂತ ನಾವು ಫೆನ್ಸಿಂಗ್ ವರ್ಕ್ ಮಾಡಿಸಿದ್ದು. ನಾವು ಎಲ್ಲ ಗಂಗಾವತಿ ಆಗ್ಬೋದು, ಹೊಸಪೇಟೆ ಆಗ್ಬೋದು, ಕೋಲಾರ ಆಗ್ಬೋದು, ಎಲ್ಲ ಕಡೆಗೂ ನಮಗೆ ಸಪ್ಲೈ ಇದೆ. ನಾವು ಏಕೆಂದರೆ 10-15 ವರ್ಷದಿಂದನೂ ಕಂಟಿನ್ಯೂ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ ಲೇಬರ್ಗಳೇ ಇರೋದು. ಇದನ್ನೆಲ್ಲ ನೋಡಿ ಕರೆಕ್ಟ್ 2 ರಿಂದ 3 ದಿನಕ್ಕೆ ಕೆಲಸ ಮುಗಿಸ್ಕೊಟ್ಟಿದ್ದೀವಿ. 1 ಎಕರೆ ಇದೆ. ಅದರಲ್ಲಿ ಬಂದು ನಿಮಗೆ ಯಾವ ಕಂಪ್ನಿದು ಬೇಕು ಆ ಕಂಪ್ನಿದನ್ನೇ ನಾವು ಹಾಕ್ಕೊಡ್ತೀವಿ. ಟಾಟಾ ಆಗ್ಬೋದು, ಮೈಕಾನ್ ಆಗ್ಬೋದು, ಇಲ್ಲ ಮತ್ತು ದುರಾಸ್ಟ್ರಾಂಗ್ ಆಗ್ಬೋದು, ಎಲ್ಲ ಕಂಪ್ನಿದೂ ಕೂಡ ವರ್ಕ್ ಮಾಡಿಕೊಡ್ತೀವಿ. ನಾವು ಯಾವುದೇ ಜಿಲ್ಲೆಯಲ್ಲಾಗಲಿ ಫುಲ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಲ್ಲಿ ನಮಗೆ ಫೋನ್ ಮಾಡಿ, ನಮ್ಮ ಫೋನ್ ಕಾಂಟ್ಯಾಕ್ಟಲ್ಲಿ ಮಾಡಿದ್ರೆ ನಾವು ಬಂದು ಕೆಲಸ ಮಾಡಿ ಸ್ಪಂದಿಸ್ಕೊಡ್ತೀವಿ ಸರ್. ಅದರಲ್ಲಿ ಬಿಟ್ಟು ನೋಡಿ ಈ ಥರ ಇದೆ. ಸೈಜ್ ಬಂದು 5-4 ಇದೆ. 8 ಅಡಿ ಕಂಬ ಇದು. ಇದಕ್ಕೆ ಬಂದು 4 ಲೈನ್ ತಂತಿ ಬರುತ್ತೆ. ಇದು ಫುಲ್ ಟಾಟಾನೇ ಹಾಕಿರೋದು. ಅದರಲ್ಲಿ ಬಂದು ನಿಮಗೆ ನೋಡಿ ಈ ಥರ ಉಕ್ಕು ಹೊಡಿಬೇಕು. ಈ ಥರ ಉಕ್ಕು 4 ಜಾಗದಾಗ ಹೊಡೆದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಒಂದು ಸ್ಟ್ರೆಂತ್ ಇದಿರುತ್ತೆ. ಮೆಸ್ಸು ಎಲ್ಲೇ ಕೂಡ ಒಂದು ಸೇಕ್ ಆಗಲ್ಲ, ಆ ಥರ ಇರುತ್ತೆ. ಅದಕ್ಕೆ ಬಿಟ್ಟು ನೀವೇನಪ್ಪ ಅಂದರೆ ಹೊರಗಡೆ ನೀವು ನಮ್ಮ ರೈತರಲ್ಲಿ ಹಳ್ಳಿಲೇ ಆಗ್ಬೋದು, ಸಿಟಿಲೇ ಆಗ್ಬೋದು, ಇಲ್ಲಿ ನೀವೇನೇ ಒಂದು ಸ್ಪೋರ್ಟ್ಸು ಒಂದು ಗಿಡ, ಇವತ್ತು ಒಂದು ಗಿಡ ತಂದು ಹಾಕ್ತೀನಿ ಅಂದರೆ 1,500 - 2,000 ರೂಪಾಯಿ ಬೇಕು. ಇನ್ವೆಸ್ಟ್ ಮಾಡ್ತೀರಾ. ಕ್ಯಾಮ್ರಾ ಐತೆ, ಎಲ್ಲೋ ಬಿಡು ನಾವೆಲ್ಲೋ ಇರ್ತೀವಿ ಅಂತ ಹೋಗಿರ್ತೀರಿ, ಅದಕ್ಕಾಗಲ್ಲ. ಇದಕ್ಕೆ ಈ ಥರ ಸೇಫ್ಟಿಯಾಗಿ ನಾವು ಮುಳ್ತಂತಿ ಮತ್ತು ಇದಕ್ಕೆ ಚೈನ್ ಲಿಂಕ್ ಮೆಸ್ಸು ಅನ್ನೋದು ಒಂದು ಹಾಕಿದರೆ ಕಾಡು ಪ್ರಾಣಿ ಯಾವುದೇ ಬಂದು ಅದಕ್ಕೆ ನಾಶ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ನೀವೆಲ್ಲೇ ಇದನ್ನು ಸೇಫಾಗಿ ಕ್ಯಾಮ್ರಾದಲ್ಲಿ ಏನೈತಿ ಅಂತ ನೋಡ್ಕೊಬೋದು. ಆರಾಮಾಗಿ ನಿಮಗೆ ವ್ಯವಸಾಯ ನೀಟಾಗಿರುತ್ತೆ ಸರ್. ಜೊತೆಲಿ ಒತ್ತುವರಿ ಆಗಲ್ಲ. ನೋಡಿ, ಒಂದು ಸರಿ ಇನ್ವೆಸ್ಟ್ ಮಾಡಿ. ನಾವು ಯಾಕೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಾವು ಬೆಳಿಗ್ಗೆ ಎದ್ರೆ ಅಲ್ಲೇ ಇರ್ತೀವಿ ಜಮೀನು ಹತ್ರ, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು ಅಂತ ಹೇಳ್ತಾರೆ. ಅದು ತಪ್ಪು ತಿಳುವಳಿಕೆ. ಯಾಕೆ ಅಂತಂದರೆ, ಈಗ ನೈಟು ಡೇ ಟೈಮಲ್ಲಿ ಇರ್ಬೋದು, ನೈಟ್ ಟೈಮಲ್ಲಿ ನೀವು ಇರಲ್ಲ. ನೈಟ್ ಟೈಮಲ್ಲಿ ನಮಗೆ ಕಾಡು ಪ್ರಾಣಿ ಆಗ್ಬೋದು, ಒಂದು ಎಲ್ಲ ಪ್ರಾಣಿಗೂ ಬೆಳೆ ಸೇಫ್ಟಿ ಇರ್ತದೆ ಸರ್. ಏನಂದರೆ, ಈಗ ಹೊಸ ಲೇಬರ್ಗಳು ಈಗ ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಗುಂಡಿ 1 ಅಡಿ ಹೊಡಿಯೋದು, 1.5 ಅಡಿ ಹೊಡಿಯೋದು. ಇವಾಗ ಏನು ಅಂದ್ರೆ ಅವ್ರಿಗೆ ಜಲ್ದಿ ಮುಗಿಬೇಕು, ದುಡ್ಡು ಮಾಡ್ಕೊಬೇಕು, ಹೋಯ್ತಾ ಇರ್ಬೇಕು. ಹಂಗಿಲ್ಲ. ನಮಗೆ ಆಳ 2 ಅಡಿ, 2 ಅಡಿ, 2 ಅಡಿ ಹೊಡಿಲೇಬೇಕು. ಕಲ್ಲು ಯಾಕೆಂದರೆ ಸ್ಟ್ರೆಂತಾಗಿ ನಿಲ್ಬೇಕಾದ್ರೆ ಹೊಡಿಲೇಬೇಕು. ನಮಗೆ ಲೈಫ್ ಬರುತ್ತದು. 7 ಅಡಿಗೆ ಬಂದು 1 ಅಡಿ ಗುಂಡು ಹೊಡೆದು 5 ಅಡಿ ಮೇಲೆ ಉಳಿಯುತ್ತೆ. ಇದು 8 ಅಡಿ ಕಂಬಕ್ಕೆ ಬಂದು 2 ಅಡಿ ಗುಂಡಿ ಹೊಡಿತೀವಿ ಸರ್. 6 ಅಡಿ ಮೇಲೆ ಉಳಿಯುತ್ತೆ. ಕರೆಕ್ಟಾಗಿ ಮೆಸ್ ಇದೆ ನೋಡಿ, ಆ ಮಟ್ಟಕ್ಕೆ ಕರೆಕ್ಟಾಗಿ ನಿಂತ್ಕೊಬೇಕು. ಆವಾಗಲೇ 6 ಅಡಿ ಐತೆ ಅಂತಲೇ ಅದು ಗೊತ್ತಿಡಿಯೋಕ್ಕಾಗೋದು. ಇಲ್ಲ ಕೆಲವ್ರು ಏನು ಮಾಡ್ತಾರೆ, 1 ಅಡಿ ಹೊಡೆದ್ಬಿಟ್ಟು ಮಣ್ಣು ತಳ್ಕೊಳ್ಳಿ ಸರ್ ಅಂತ ಹೋಗಿರ್ತಾರೆ. ಅದೆಲ್ಲ ಸರಿ ಇರಲ್ಲ ಸರ್. ಕರೆಕ್ಟಾಗಿ ಏನು ಅಂದರೆ 2 ಅಡಿ ಎಕ್ಸಾಂಪಲ್ ಮಾಡಲೇಬೇಕು. ಅದ್ರಾಗೆಲ್ಲ ನಮಗೆ ಒಂದಲ್ಲ ಅಂದ್ರೆ 4 ಬ್ಯಾಚ್ ಲೇಬರ್ ಇದ್ದಾರೆ, 4-5 ಬ್ಯಾಚ್ ಲೇಬರ್ ಇದ್ದಾರೆ. ಎಲ್ಲ ಎಕ್ಸ್ಪೀರಿಯನ್ಸ್ ಅವರೇ 5 ಬ್ಯಾಚಲ್ಲೂ ಕೂಡ. ಎಲ್ಲೋ ಇನ್ನೂ ಈಗ 10-15 ವರ್ಷದಿಂದ ಕೆಲಸ ಮಾಡಿದ್ವಿ. ಎಲ್ಲೂ ಒಂದು ರಿಮಾರ್ಕ್ ಇಲ್ಲ ಸರ್ ನಮಗೆ. ಇವತ್ತು ಕೂಡ ನಾವು ಜಾಸ್ತಿ ಕೆಲಸಗಳು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ರೈತರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಅಲ್ಲಿ ಕೆಳಗಡೆ 2 ನಂಬರ್ ಶೋ ಆಗ್ತಾ ಇರುತ್ತಲ್ಲ, ಆ ನಂಬರ್ಗೆ 24 ಅವರ್ಸಲ್ಲಿ ಯಾವಾಗಲೇ ಕಾಲ್ ಮಾಡಲಿ. ನಾವು ನೀಟಾಗಿ ಕಾಲ್ ಪಿಕ್ ಮಾಡಿ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಏನು ಡೌಟ್ ಇದೆ ಪ್ರತಿಯೊಂದಕ್ಕೂ ನೀಟಾಗಿ ಕ್ಲಾರಿಟಿ ಕೊಟ್ಟು ಮಾತಾಡ್ತೀವಿ ಅವರಿಗೆ. ಸರ್, ಈಗ ಅಮೌಂಟ್ ಅಂತ ಬಜೆಟ್ ಅಂತ ಕೇಳ್ಬೋದು. ಈಗ ರೈತರುಗಳು ಎಷ್ಟಕ್ಕೆ ಮಾಡಿಸ್ಕೊಡ್ತಾರೆ ಅಂತೆಲ್ಲ
ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ರೈತರಿಗೋಸ್ಕರ ಒಂದು ಒಳ್ಳೆ ಬೆಲೆಲೇ ಮಾಡಿಕೊಡೋಣ, ಒಳ್ಳೆ ಬೆಲೆಲಿ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ. ಸರ್ ಅದರಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ಬೋದು ನೀವು. ನಾವು ಕಲ್ಲಿಂದ ಕಲ್ಲಿಗೆ 6 ಅಡಿ, ಈ 6 ಅಡಿಗೆ ಬಂದು ಒಂದು ಕಲ್ಲು ಹಾಕ್ತೀವಿ. ಅದಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ನಾವು ಅಮೌಂಟು ಫಿಕ್ಸ್ ಇದು ಮಾಡೋದು ಹೇಳೋದು ಅಂದರೆ ನಮ್ಮ ರೈತರಿಗೆ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ, ಇಷ್ಟೇ ಅಂತ ಏನಿಲ್ಲ ಅದರಲ್ಲಿ. ಅಲ್ಲಿಂದ ಬಂದು ಈ ಸಪೋರ್ಟಿಂಗ್ ಕಲ್ಲು ಅಂತ ಇದೆಯಲ್ಲ, ಈ ಸಪೋರ್ಟಿಂಗ್ ಕಲ್ಲು ಬಂದು 8ಕ್ಕೆ ತಪ್ಪ 10ಕ್ಕೆ 2 ಕೊಡ್ತೀವಿ. ಇದಕ್ಕೆ ಏನೈತೆ ಅಂದರೆ ಕಲ್ಲೊಂದು ವಿತ್ ಲೇಬರ್ದು ಮಾತ್ರ ಇದೆ, ವಿತ್ ಫುಲ್ಲು ಏನು ಸ್ಟ್ಯಾಂಡಿಂಗ್ ಬರುತ್ತೋ ಆ ಅಮೌಂಟ್ ಇಲ್ಲ. ಇಲ್ಲಿ ಏನು ಸಪೋರ್ಟಿಂಗ್ ಬರುತ್ತೋ ಆ ರೈಟ್ ಮಾತ್ರ ಇರುತ್ತೆ. 10ಕ್ಕೆ 2 ಸಪೋರ್ಟಿಂಗ್ ಕೊಡಲೇಬೇಕು. ಯಾಕೆಂದರೆ ಅದು ಮೆಸ್ಗೆ ಆಗ್ಬೋದು, ತಂತಿಗೆ ಆಗ್ಬೋದು, ಒಳ್ಳೆ ಟೈಟ್ ಇರುತ್ತೆ. ಅಂದರೆ ಇಷ್ಟು ವರ್ಷ ಅಂತ ಏನಿಲ್ಲ, ಒಂದು ಲೈಫ್ ಬರುತ್ತೆ ಸರ್. ಅದರಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು 6 ಅಡಿಗೆ 1 ಕಲ್ಲು ಮತ್ತು 10ಕ್ಕೆ 2 ಸಪೋರ್ಟಿಂಗ್ ಅದನ್ನು ಕೊಡಲೇಬೇಕು. ಯಾವುದೇ ಕೆಲಸದಲ್ಲಿ ಹೋಗಲಿ ಕೊಡಲೇಬೇಕು ಸರ್ ಫೆನ್ಸಿಂಗಲ್ಲಿ. ಅದರಲ್ಲೂ ಇನ್ನೊಂದೇನು ಅಂದರೆ ನಮಗೆ 7 ಅಡಿ ಕಂಬನೂ ಕೂಡ 7 ಅಡಿ 6 ಅಡಿ 8 ಅಡಿ 9 ಅಡಿ 10 ಅಡಿ ಎಲ್ಲ ಥರದ್ದು ಕಲ್ಲು ಮತ್ತು ಮೆಸ್ ಆಗಲಿ ಹಾಕ್ಕೊಡ್ತೀವಿ. ಈ 7 ಅಡಿ ಕಂಬ ಆದರೆ 6 ಲೈನ್ ತಂತಿ ಬರುತ್ತೆ. ಈ 8 ಅಡಿ ಕಂಬ ಆದರೆ ಭೂಮಿಗೆ 2 ಅಡಿ ಹೋದ್ರೆ 6 ಅಡಿ ಉಳಿಯುತ್ತೆ, 7 ಲೈನ್ ತಂತಿ ಬರುತ್ತೆ. ಅದಕ್ಕೆ ಅನ್ನೋದು ಒಂದು ಕಂಬಕ್ಕೆ ಒಂದು ಇಷ್ಟು ಅಂತ ಅಮೌಂಟು ಒಂದು ಫಿಕ್ಸ್ ಇರುತ್ತೆ ಸರ್, ಎಷ್ಟು ಅಂತ ಹೇಳ್ಬಿಟ್ಟು. ಅದನ್ನು ನಿಮಗೆ ಯಾವುದೇ ಕಡೆಯಿಂದ ಅದು ನಿಮ್ಮ ಚಾನಲ್ ಕಡೆಯಿಂದ ಬಂದು ನಮಗೆ ಈ ಥರ ಚಾನಲ್ ಕಡೆಯಿಂದ ನಾವು ಇದು ಮಾಡಿದ್ದೀವಿ ಅಂದರೆ ನಿಮ್ಗೆ ಏನೈತೆ ಬೆಸ್ಟ್ ಪೇಜ್ ನಾವು ಮಾಡಿಕೊಡೋಣ.